ನಗರದ ದಿವಾನ್ಸ್ ರಸ್ತೆಯಲ್ಲಿರುವ ಕೆಟಿಟಿ ಗ್ರೂಪ್ ವತಿಯಿಂದ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಎಂಜೆ ರವಿಕುಮಾರ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ಅಭಿಮಾನಿಗಳು ಮತ್ತು ಜೆಡಿಎಸ್ ಕಾರ್ಯಕರ್ತರು ಸೇರಿ ಪಟಾಕಿ ಸಿಡಿಸಿ, ಕೇಕ್ ಕತ್ತರಿಸಿ, ಸಿಹಿ ವಿತರಿಸಿ, ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇವತ್ತು ಹುಟ್ಟುಹಬ್ಬದಕ್ಕಿಂತನೂ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ದೇಶದಲ್ಲಿ ನೋಡುವಂಥ ಈ ಚುನಾವಣೆಯನ್ನು ಎದುರಿಸಿ ಈ ರಾಜ್ಯದ ಜನ ಏನು ಅನ್ನೋದನ್ನು ಕುಮಾರಸ್ವಾಮಿ ಅವ್ರ ಬಗ್ಗೆ ತೋರಿಸಿದ್ದಾರೆ. 2.5 ಲಕ್ಷ ಲೀಡಲ್ಲಿ ಗೆದ್ದಿರೋದು ಅಂತ ಶುಭಾಶಯದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು, ನನ್ನ ಸ್ನೇಹಿತರು ಕುಮಾರಣ್ಣನ ಆಶೀರ್ವಾದದೊಂದಿಗೆ ಇವತ್ತು ಕುಮಾರಣ್ಣ ಗೆದ್ದಿರೋದ್ರಿಂದ ಅವರ ಹೆಸರಿನಲ್ಲಿ ಎಲ್ಲ ಬಡ ಮಕ್ಕಳಿಗೆ ಹಣ್ಣುಗಳು, ಬಡ ಮಕ್ಕಳಿಗೆ ಬಟ್ಟೆ ಪುಸ್ತಕಗಳನ್ನು ಕೊಡುವಂಥ ರೀತಿಯಲ್ಲಿ ಇವತ್ತು ವ್ಯವಸ್ಥೆಯನ್ನು ನನ್ನ ಕಾರ್ಯಕರ್ತರು, ನನ್ನ ಸ್ನೇಹಿತರು, ಅಭಿಮಾನಿಗಳು ಮಾಡಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರು ನನಗೆ ಒಂದು ವಿಜಯೋತ್ಸವ 2.5 ಲಕ್ಷ ಅಧಿಕ ಮತಗಳನ್ನು ವಿಜಯೋತ್ಸವ ಆಚರಿಸಿದ್ದಾರೆ. ಅದೇ ರೀತಿ ನಮ್ಮ ರವಿ ಅಣ್ಣ ಬಂದು ಮೈಸೂರಿನ ಕುಮಾರಣ್ಣ ಅಂತ ನಾವೆಲ್ಲ ಅಭಿಮಾನಿಗಳೆಲ್ಲ ಅಂದ್ಕೊಂಡಿದ್ದೀವಿ. ಅದರಿಂದ ಅವರ ಸಂಭ್ರಮಾಚರಣೆ, ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇವತ್ತು ವಿಜೃಂಭಣೆಯಿಂದ ನೆರವೇರಿತು. ಪ್ರತಿ ವರ್ಷದ ರೀತಿ ಅಭಿಮಾನಿಗಳು ಜನಗಳಿಗೆ ಹಣ್ಣು ಹಂಪಲು ವಿತರಣೆ ಆಗಿರ್ಬೋದು, ಊಟದ ವಿತರಣೆ ಆಗೋದು ಪ್ರತಿ ವರ್ಷವೂ ಮಾಡ್ತೀವಿ. ಈ ವರ್ಷ ಸಂಭ್ರಮಾಚರಣೆ ಕುಮಾರಣ್ಣ ಅವ್ರು ಗೆದ್ದಿರೋದ್ರಿಂದ ಸ್ವಲ್ಪ ಜಾಸ್ತಿಯಾಗಿ ನಾವು ಸಂಭ್ರಮಾಚರಣೆ ಮಾಡಿದ್ದೀವಿ. ನಾವು ಖುಷಿ ಟ್ರಾವೆಲ್ಸಿಂದ ಇದು ಮಾಡ್ತಾಯಿದ್ದೀವಿ. ನಾವು ಕುಮಾರಣ್ಣವರು ಕೇಂದ್ರದಿಂದ ಗೆದ್ದಿರೋದ್ರಿಂದ ಖುಷಿಗೆ ನಮ್ಮ ರವಿಯಣ್ಣವ್ರು ಹುಟ್ಟಿದಬ್ಬದ ಇದರಿಂದ ಎರಡೂ ಸೇರಿ ಹಬ್ಬವನ್ನು ಆಚರಿಸಿದ್ದೀವಿ, ಸಂಭ್ರಮ ಆಚರಣೆ ಮಾಡಿದ್ದೇವೆ. ನಮಗೆ ತುಂಬ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದಾರೆ ಕುಮಾರಣ್ಣವರು. ಹಾಗೂ ನಮ್ಮ ರವಿಯಣ್ಣ ಅವರು ನಮ್ಮ ಏರಿಯಾದಲ್ಲಿ ತುಂಬ ಒಳ್ಳೆಯ ಕಾರ್ಯ ಎಲ್ಲ ಮಾಡಿ ಒಳ್ಳೇದು ಮಾಡಿದ್ದಾರೆ. ಅವ್ರ ಕಡೆಯಿಂದ ನಾವು ಇಲ್ಲಿ ಇವತ್ತು ಹಣ್ಣು ಹಂಪಲು ಎಲ್ಲ ಬಡವರಿಗೆ ಊಟ, ಅನ್ನದಾನ ವಿತರಣೆ ಎಲ್ಲ ಮಾಡಲಾಗಿದೆ.